ಪಬ್ಲಿಕ್ ನೆಕ್ಸ್ಟ್ನ ವಾರ್ಡ್ ಸಮೀಕ್ಷೆ ಇವತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಗಂಗೇನಹಳ್ಳಿ ವಾರ್ಡ್ನಾಗಿರುವಂಥದ್ದು. ಕಸ ಕೊಡ್ಸಪ್ಪ ಅಂದ್ರೆ ದುಡ್ಡು ಕಲ್ತಾನು. ನಾವು ಹೇಳೋದು ನೀವು ಯಾರಿಗೆ ಬೇಕಂದ್ರೆ ಹೇಳಿ ಹೇಳ್ತಾನೋ. ಕಾವೇರಿ ನೀರಲ್ಲಿ ಅದು ಡ್ರೈನ್ದು ನೀರೆಲ್ಲ ಬರ್ತಾ ಇದೆ, ಕಸ ಎಲ್ಲ ಗೌರ್ಮೆಂಟ್ ಕಡೆಯಿಂದನೂ ಸಂಚಾರಿ ಕಾವೇರಿ ಅಂತ ಬಿಟ್ಟಿದ್ದಾರೆ. ಆದರೆ ನಮ್ಮ ಏರಿಯಾದಲ್ಲಿ ಎಲ್ಲೂ ನೋಡಿಲ್ಲ. ಸಮಸ್ಯೆ ಬಾತ್ರೂಮ್ ಇಲ್ಲ, ನೀರಿಲ್ಲ. ಇಲ್ಲ ಸರ್, ಇವಾಗಲೆಲ್ಲ ಸರ್ 50 ವರ್ಷದಿಂದನೂ ಇಲ್ಲ. ಅಲ್ಲಿ ಇಲ್ಲಿ ಹೋಗ್ತಾರೆ. ಒಂದು ಕಾರ್ ಬಂದು ಎಲ್ಲ ಲೈನಾಗಿ ಹಂಗೆ ನಿಂತ್ಕೊಂಡ್ಬಿಡ್ತಾರೆ ಸರ್. ರೈಲ್ವೆ ಬಗ್ಗೆ ಹೆಂಗೆ ನಿಂತ್ಕೊಂತೈತಿ, ಇಲ್ಲಿಂದ ಮಾರ್ಕೆಟ್ ಫುಲ್ ತನಕ ನಿಂತ್ಕೊಂಡ್ಬಿಡುತ್ತೆ ಸರ್. ಇಲ್ಲೆಲ್ಲ ಒಂದು ವ್ಯಾಪಾರ ಮಾಡೋಕ್ಕೆ ಆಗಲ್ಲ ಸರ್. ಕಸ್ಟಮರ್ಗಳು ಯಾರು ಬರಲಿಲ್ಲ ಹಂಗೆ ಆಗ್ಬಿಡ್ತಾರೆ. ಗಂಗೇನಹಳ್ಳಿಯಲ್ಲಿ ಈಗಾಗಲೇ ಕೂಡ ಮೂರು ಮಾಜಿ CMಗಳು ಹೊಸಾಗಿರುವಂಥದ್ದು. ಒಂದು ವೀರಪ್ಪ ಮೊಯ್ಲಿ ಇರ್ಬೋದು, ಹಾಗೆ ದಿನೇಶ್ ಗುಂಡೂರಾವ್ ಕೂಡ ಇದೇ ಮನೆ ಇರುವಂಥದ್ದು. ಅವ್ರ ತಂದೆ ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಹಾಗೆಯೇ ಬೊಮ್ಮಾಯಿಯವ್ರ ಮನೆ ಕೂಡ ಇಲ್ಲೇ ಇರುವಂಥದ್ದು. ಸದ್ಯ ಇಲ್ಲಿನ ಸಮಸ್ಯೆ ಏನು, ಜನಪ್ರತಿನಿಧಿಗಳು ಯಾವ ರೀತಿ ಜನರಿಗೆ ಸ್ಪಂದನೆ ನೀಡ್ತಾ ಇದ್ದಾರೆ, ಹಾಗೆಯೇ ಸಮಸ್ಯೆಗಳೇ ಇಲ್ವಾ ಅನ್ನೋದನ್ನ ಕೂಡ ಜನರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹೆಬ್ಬಾಳ ಕ್ಷೇತ್ರದ ವಾರ್ಡ್ ನಂಬರ್ 54 ಗಂಗೇನಹಳ್ಳಿ ವಾರ್ಡ್ ಅಂದ್ರೆ ಅದೊಂದು ಹೈ ಪ್ರೊಫೈಲ್ ಏರಿಯಾ. ಯಾಕೆಂದ್ರೆ ಇದೇ ವಾರ್ಡ್ ನಲ್ಲಿ ವೀರಪ್ಪ ಮೊಯ್ಲಿ, ಗುಂಡೂರಾವ್ ಹಾಗೂ ಬಸವರಾಜ ಬೊಮ್ಮಾಯಿಯವರಂತಹ 3 ಮಾಜಿ ಮುಖ್ಯಮಂತ್ರಿಗಳ ಮನೆಗಳಿವೆ. ಆದರೆ VVIP ವಾರ್ಡ್ನ ಅಭಿವೃದ್ಧಿ ಮಾತ್ರ ಕೇವಲ 50-50. ಹೌದು, ಅಫಿಷಿಯಲ್ ಏರಿಯಾಗಳು ಚಂದವಾಗಿದ್ರೆ ಇಲ್ಲಿನ ಸ್ಥಳಗಳು ಮಾತ್ರ ಇನ್ನೂ ನರಕದಂತೆ ಇವೆ. ಅದರಲ್ಲೂ ಅಂಬೇಡ್ಕರ್ ನಗರದ ಪರಿಸ್ಥಿತಿಯಂತೂ ಹೇಳತೀರದು. ಈ ಬಗ್ಗೆ ಸ್ಥಳೀಯರು ಏನಂತಾರೆ ಬನ್ನಿ ನೋಡೋಣ. ಬೇರೆ ಅಂಬೇಡ್ಕರ್ ನಗರಲ್ಲೇ ಕಸ ಕೊಡ್ಸೋರು ಒಂದು ದಿನ ಕೂಡ ಬರೋದಿಲ್ಲ. ಯಾವುದೋ ಹಬ್ಬ ಮಾಡ್ಬೇಕಂದ್ರೆ ಕೂಡ ಕಸ ಕೊಡ್ಸಪ್ಪ ಅಂದ್ರೆ ದುಡ್ಡು ಕಲ್ತಾನು. ನಾವು ಹೇಳೋದು ನೀವು ಯಾರಿಗೆ ಬೇಕಂದ್ರೆ ಹೇಳಿ ಹೇಳ್ತಾನೋ. ಎಣ್ಣೆ ಹೊಡೆದ್ಬಿಟ್ಟು ದುಡ್ಡು ಕೊಡೋರ್ಗೆ ಅಂಗಡಿ ಮನೆಗಳು ಪಕ್ಕದ ಬೀದಿ ಹೋಗಿ ಕೆಲಸ ಮಾಡ್ತಾ ಇದ್ದವನು. ಎಷ್ಟು ಸಾರಿ ಹೇಳಿದ್ದು ಕೂಡ ಯಾರಿಗೆ ಬೇಕಂದ್ರೆ ಫೋನ್ ಮಾಡು, ನನಗೇನು ಭಯ ಅಲ್ಲ, ಈ ಜಾಗ ಅಲ್ಲ ಬೇರೆ ಜಾಗ ಹೋಗಿ ಕೆಲಸ ಮಾಡ್ತೀನಿ ಹೇಳ್ತಾ ಇದ್ದಾನು. ಟ್ರ್ಯಾಕ್ಟ್ರುಗಳು ಬಿಟ್ಟು ಮಾರ್ಕೆಟ್ ರೋಡು, ಪಕ್ಕದ ರೋಡು ಹಬ್ಬ ಮಾಡ್ತಾ ಇದ್ದೀನಿ. ದೇವರು ಅದಕ್ಕೆ ಸಹಾಯ ಮಾಡಿ. ಕೇಳಿದ್ರಲ್ಲ, ಇಲ್ಲಿ ಕಸ ಎತ್ತೋಕು ಹಣ ಕೊಡಬೇಕಂತೆ. ಹಣ ಕೊಟ್ಟಿಲ್ಲ ಅಂದ್ರೆ ಕಸ ಎತ್ತಲ್ವಂತೆ. ಇಲ್ಲಿ ಗಬ್ಬು ನಾರುವ ಕಟ್ಟಡದ ಪಕ್ಕದಲ್ಲೇ ಅಂಗನವಾಡಿ. 10 ಮಕ್ಕಳು ಇದೇ ಕೊಟ್ಟಿಗೆಗಿಂತ ಕೆಳಮಟ್ಟದ ಜಾಗದಲ್ಲಿರೋ ಸ್ಥಳದಲ್ಲೇ ಮಕ್ಕಳು ಪಾಠ ಕಲಿಬೇಕಿದೆ. ಮಕ್ಕಳಿಗೆ ಡೆಂಗ್ಯೂ, ಮಲೇರಿಯಾ ಬಂದ್ರೂ ಇಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅಷ್ಟೇ, ಅಂಗನವಾಡಿ ಪಕ್ಕದ ಜಾಗ ಕುಡುಕರ ಅಡ್ಡೆಯಂತಾಗಿದೆ. ನಮ್ಮ ಏರಿಯಾದಲ್ಲಿ ಅಂಗನವಾಡಿಯಲ್ಲಿ ಕಸ ಎಲ್ಲ ಜಾಸ್ತಿ ಇದೆ. ಮಕ್ಕಳಿಗೆ ರೋಗಗಳು ಬರ್ತಾ ಇದೆ, ಡೆಂಗು, ಮಲೇರಿಯಾ ಆ ಥರ ಎಲ್ಲ ಬರ್ತಾ ಇದೆ. ಕಾವೇರಿ ನೀರಲ್ಲಿ ಅದು ಡ್ರೈನ್ದು ನೀರೆಲ್ಲ ಬರ್ತಾ ಇದೆ, ಕಸ ಎಲ್ಲ. ನಮ್ಮ ಇಲ್ಲಿ ಮೊದಲನೇ ಸ್ಲಮ್ ಇದು. ಆ ಸ್ಲಮ್ಮಲ್ಲಿ ಒಂದು ಅಂಗನವಾಡಿ ಇದೆ, ಮಕ್ಕಳು ಕಲೀಲಿ ಅಂತ. ಬಟ್ ಅಂಗನವಾಡಿ ನೋಡ್ಬಿಟ್ರೆ ಮಕ್ಕಳನ್ನ ಕಲ್ಸೋಕ್ಕೂ ಕೂಡ ಭಯ ಆಗುತ್ತೆ. ಹೌದು, ಯಾರು ಸರಿಯಾಗಿ ಕಲಿಸ್ತಾ ಇಲ್ಲ. ಸೊಳ್ಳೆ ಎಲ್ಲ ಬರ್ತಾ ಇದೆ ಒಳಗಡೆ, ಏನು ಕ್ಲೀನ್ ಇಲ್ಲ ಅಲ್ಲಿ. ಯಾರಿಗೂ ಇದು ಕಂಪ್ಲೇಂಟ್ ಮಾಡಿಲ್ವಾ ನೀವು ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ? ಮಾಡ್ತಾ ಇದ್ದಾರೆ, ಯಾರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಅಂಬೇಡ್ಕರ್ ನಗರದಲ್ಲಿ ಅಭಿವೃದ್ಧಿ ಅನ್ನೋದು ಮರೆಚಿಕೆಯಾಗಿದೆ. ಇದಕ್ಕೆ ಇಲ್ಲಿರುವ ಅಂಗನವಾಡಿ ಸಾಕ್ಷಿ. ಇನ್ನು ಇಲ್ಲಿ ನೀರಿನ ಸಮಸ್ಯೆ ಕೂಡ ಇದೆ. ಸಂಚಾರಿ ಕಾವೇರಿ ಕೂಡ ಮರೀಚಿಕೆಯಾಗಿದೆ. ಮೊದಲನೇದಾಗಿ ಪಬ್ಲಿಕ್ ನೆಕ್ಸ್ಟ್ ವಾಹಿನಿಗೆ ನಮ್ಮ ಕಡೆಯಿಂದ ಕೃತಜ್ಞತೆಗಳು. ಈ ಥರ ನೀವು ಜನರ ಕುಂದುಕೊರತೆಯನ್ನು ಆಲಿಸ್ತಿದ್ದೀರಾ. ನಾನು ಪ್ರವೀಣ್ ನಾಗರಾಜ್ ಅಂತ, ಗಂಗೇನಹಳ್ಳಿ ನಿವಾಸಿ. 2020ವರೆಗೂ ಇಲ್ಲಿ ಒಬ್ಬರು ಜನಪ್ರತಿನಿಧಿಗಳಿದ್ದರು. ಅವ್ರ ಮುಖಾಂತರ ನಾವು ಒಂದು ಏನೇ ಕೆಲಸ ಇದ್ರೂ, ಏನೇ ಸಮಸ್ಯೆ ಇದ್ರೂ ಆಲಿಸ್ತಿದ್ರು. ಅದರಿಂದ ಸಮಸ್ಯೆ ಪರಿಹಾರ ಆಗ್ತಿತ್ತು. ಅವತ್ತಿಂದ ಇವತ್ತವರೆಗೂ ಲೋಕಲ್ ಜನಪ್ರತಿನಿಧಿಗಳಿಲ್ಲ. ಮೊದಲನೇದಾಗಿ ಇವಾಗ ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಗೆ ಸೆಂಟ್ರಲ್ ಗೌರ್ಮೆಂಟ್ SIR ಮಾಡ್ತಿದ್ದಾರೆ. ಅವ್ರು ನಮ್ಗೆ ಹೇಳ್ತಾರೆ ನಿಮ್ಮ ಹಕ್ಕು ನಿಮ್ಮ ಜವಾಬ್ದಾರಿ ಅಂತ. ಆದರೆ ಇವಾಗ ಈ 6 ವರ್ಷದಿಂದ ನಮ್ಮ ಹಕ್ಕು ಮತ್ತು ನಮ್ಮ ಜವಾಬ್ದಾರಿ ಒಬ್ಬ ಜನಪ್ರತಿನಿಧಿಗಳನ್ನ ಕೊಟ್ಟಿಲ್ಲ ಅಂದರೆ ಅದೆಲ್ಲಿದೆ? ನಮ್ಮ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಅದು ಅದಕ್ಕೆ GB ಎಲೆಕ್ಷನ್ ಆಗಲೇಬೇಕು ಆದಷ್ಟು ಬೇಗ. ಆದಾಗ ಏನಾಗುತ್ತೆ, ಕುಂದುಕೊರತೆ ಏನೇ ಇದ್ರೂ ನಾವು ಲೋಕಲ್ ಜನಪ್ರತಿನಿಧಿಗಳು ತಿಳಿಸ್ಕೊಂಡು, ಯಾಕಂದ್ರೆ ನೀವೇ ಹೇಳಿದೆ ನಮ್ಮ ಗಂಗೇನಹಳ್ಳಿ ವಾರ್ಡು ಅತ್ಯಂತ ಅಚ್ಚುಕಟ್ಟಾಗಿರೋ ವಾರ್ಡ್ ಇತ್ತು. ಅದರಿಂದ ಎಲ್ಲೇ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಬಗೆಹರಿಸ್ತಿದ್ರು, ಎಲ್ಲ ಇತ್ತು. ಆದರೆ ಈ ನಡುವೆ ಏನಾಗಿದೆ, ನಿಮಗೆಲ್ಲ ಗೊತ್ತಿರೋಂಗೆ ಮಳೆಯ ಅಭಾವದಿಂದ ಎಲ್ಲ ಕಡೆ ನೀರಿನ ಅಭಾವ ಆಗಿದೆ. ದುರದೃಷ್ಟವಶಾತ್ ಏನಾಗಿದೆ, ಗೌರ್ಮೆಂಟ್ ಕಡೆಯಿಂದನೂ ಸಂಚಾರಿ ಕಾವೇರಿ ಅಂತ ಬಿಟ್ಟಿದ್ದಾರೆ. ಆದರೆ ನಮ್ಮ ಏರಿಯಾದಲ್ಲಿ ಎಲ್ಲೂ ನೋಡಿಲ್ಲ. ನಮ್ಮ ಟೈಮ್ಗೆ ಕಾವೇರಿ ನೀರು ಸಪ್ಲೈ ಆಗ್ತಿಲ್ಲ, ಯಾಕಂದರೆ ಬರ್ತಾನೂ ಇಲ್ಲ. ಆ ಸಮಸ್ಯೆಯನ್ನು ಆಲಿಸೋಕ್ಕೆ ಸ್ಥಳೀಯ ಕಾರ್ಪೊರೇಟರ್ ಒಬ್ಬರು ಬೇಕು. ಮುಂಚೆ ಇದ್ದ ಕಾರ್ಪೊರೇಟರ್ಗಳು 3 ಬಾರಿ ಆಯ್ಕೆ ಆಗಿದ್ದರು. ಅವರು ಜನರ ಅಭಿಪ್ರಾಯ ತಿಳಿದು ಜನರು ಸ್ಪಂದಿಸಿ ಅದೆಲ್ಲ ಇದ್ದಾಗಿಂದ ಅದರಿಂದ ಆಯ್ಕೆಯಾಗಿ ಬರ್ತಿದೆ. ಜನರು ಯಾರು ಸಹಾಯ ಮಾಡ್ತಾರೆ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರನ್ನ ನೋಡ್ಕೊಂಡು ಆಯ್ಕೆ ಮಾಡ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಕಸದ್ದು ಒಂದು ಪ್ರಾಬ್ಲಮ್ ಇದೆ. ಇಲ್ಲಿ ರೋಡ್ಗಳೆಲ್ಲ ಗಲೀಜಾಗಿತ್ತು, ಇವಾಗ ಸ್ವಲ್ಪ ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಜನಗಳಿಗೆ ನೀರಿನ ಪ್ರಾಬ್ಲಮ್ ಇದೆ.
ನೀರು ಸರಿಯಾಗಿ ಬರ್ತಾ ಇಲ್ಲ. ಇನ್ನೊಂದು ಕಸ ವಿಲೇವಾರಿಗಳೂ ಸರಿಯಾಗಿಲ್ಲ, ಎಲ್ಲ ಎತ್ಕೊಂಡೋಗಿ ಎಲ್ಲಂದ್ರೆ ಅಲ್ಲಿ ಬಿಸಾಕ್ತಾರೆ, ಅದೊಂದು ಪ್ರಾಬ್ಲಮ್ ಇದೆ. ಸ್ಟ್ರೀಟ್ ಲೈಟ್ಸು ಅದು ಸ್ವಲ್ಪ ಕೆಲವು ಜಾಗದಲ್ಲೆಲ್ಲ ಸರಿಯಾಗಿ ಬರ್ತಾ ಇಲ್ಲ, ಅದನ್ನು ಮೇಂಟೈನ್ ಮಾಡಬೇಕು, ಮೇಂಟೈನು ಮಾಡ್ತಾ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಕಾರ್ಪೊರೇಟರ್ ಅಂತ ಇದ್ದರೆ ಆವಾಗ ಅದನ್ನು ನಾವು ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅವರು ಅದನ್ನು ಮೈಂಟೈನ್ ಮಾಡ್ತಾರೆ. ನಮಗೆ ಎಲ್ಲದಕ್ಕೂ ನಾವು MLA ಹತ್ರ ಹೋಗಬೇಕು ಅಂದರೆ ಅದು ಆಗದೇ ಇರೋ ಮಾತು, ಯಾಕೆಂದರೆ ಅವ್ರು ಸಿಗೋದೇ ಇಲ್ಲ. ಹೂವಿನ ಮಾರ್ಕೆಟ್ನಲ್ಲಿ ಕಳ್ಳರ ಭಯ, ಸಂಜೆ ಆದರೆ ಟ್ರಾಫಿಕ್ ಕಿರಿಕಿರಿಯಂತೆ. ಜೊತೆಗೆ ಸಂಜೆ ಆಗ್ತಿದ್ದಂತೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಜನ ಬರಲು ಹೆದರಿ ನಮಗೆ ವ್ಯಾಪಾರವೇ ಆಗ್ತಿಲ್ಲ ಅಂತ ಗೋಗರೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ರಾತ್ರಿ ಆದರೆ ಹೂ ಬಿಡದೆ ಕಳ್ಳರು ಕದಿತಾರಂತೆ. ಈ ಮಾರ್ಕೆಟಲ್ಲಿ ತುಂಬ ತೊಂದರೆ ಇದೆ ಸರ್. ಏನು ಒಂದು ಹಾರ ತಗ್ಲಾಕಿದ್ರೆ ಹಂಗೆ ಗಾಡಿನಲ್ಲೇ ಎತ್ಕೊಂಡು ಹೋಗ್ಬಿಡ್ತಾರೆ, ಗಾಡಿಗೆ ತಗ್ಲಾಕೊಂಡೆ ಸುಮ್ಮನೆ ನಾವು ಅವ್ರ ಹತ್ರ ಜಗಳ ಆಡಬೇಕಾಗುತ್ತೆ. ಮತ್ತು ನೈಟೆಲ್ಲ ಕಳ್ತಾನ ಸರ್. ಹೂವು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರ ಮನೆ. ಮತ್ತು ಕ್ಯಾಶ್ ಇಟ್ಟಿದ್ರೆ ಕ್ಯಾಶ್ ಎತ್ಕೊಂಡ್ಬಿಟ್ಟವ್ರೆ, ಬೀಗ ಹೊಡೆದ್ಬಿಟ್ಟು. ಇಲ್ಲ ಸರ್, ಸುಮ್ಮನೆ ಸ್ವಲ್ಪ ಇತ್ತು ಅಷ್ಟೇ, ಜಾಸ್ತಿ ಇರಲಿಲ್ಲ. ಒಂದು 10,000 15,000 ಇತ್ತು. ಸಮಸ್ಯೆ ಬಾತ್ರೂಮ್ ಇಲ್ಲ, ನೀರಿಲ್ಲ, ನೀರು ಇಲ್ಲ ಸರ್, ಬಾತ್ರೂಮ್ಗಳು ಇಲ್ಲ. ಇಲ್ಲ ಸರ್, ಇವಾಗಲೇ ಸರ್, 50 ವರ್ಷದಿಂದನೂ ಇಲ್ಲ. ಅಲ್ಲಿ ಇಲ್ಲಿ ಹೋಗ್ತಾರೆ, ಪೆಟ್ರೋಲ್ ಬ್ಯಾಂಕ್ ಸ್ವಲ್ಪ ಜನ ಹೋಗ್ತಾರೆ, ಅಲ್ಲಿ ಪಬ್ಲಿಕ್ ಬಾತ್ರೂಮ್ಗೆ ಹೋಗ್ತಾರೆ. ಒಂದು ಕಾರ್ಗಳೆಲ್ಲ ಇಲ್ಲಿ ಬರ್ತಾವೆ ಸರ್. ಒಂದು ಕಾರ್ ಬಂದರೆ ಎಲ್ಲ ಲೈನಾಗಿ ಹಂಗೆ ನಿಂತ್ಕೊಂಡ್ಬಿಡ್ತಾವೆ ಸರ್. ರೈಲ್ವೆ ಬಗ್ಗೆ ಹೆಂಗೆ ನಿಂತ್ಕೊಂತತಿ, ಇಲ್ಲಿಂದ ಮಾರ್ಕೆಟ್ ಫುಲ್ ತನಕ ನಿಂತ್ಕೊಂಡ್ಬಿಡುತ್ತೆ ಸರ್. ಇಲ್ಲೆಲ್ಲ ಒಂದು ವ್ಯಾಪಾರ ಮಾಡೋಕ್ಕೆ ಆಗಲ್ಲ ಸರ್. ಕಸ್ಟಮರ್ಗಳು ಯಾರು ಬರಲಿಲ್ಲ ಹಂಗೆ ಆಗ್ಬಿಡ್ತಾರೆ. ಒಂದು ಗಾಡಿ ನಿಂತ್ಕೊಂಡ್ಬಿಟ್ಟು ಆರ್ನ ಮೇಲೆ ಆರ್ನ ಹೊಡ್ತಾರೆ, ನಮ್ಮ ಕಿವಿನೇ ಹೋಗ್ಬಿಡ್ತಾವೆ ಸರ್. ಆ ಥರ ಪ್ರಾಬ್ಲಮ್ ಆಗ್ತದೆ ಸರ್. ಇಲ್ಲಿ ಒಳಗಡೆ ಏನು ಬರೋಲ್ಲ ಸರ್. ಅವ್ರು ಮೇನ್ ರೋಡಲ್ಲಿ ಇರ್ತಾರೆ, ಅವ್ರು ಮೇನ್ ರೋಡಲ್ಲಿ ಏನಿರುತ್ತೆ ಅದನ್ನು ಅವ್ರು ಮುಗಿಸ್ಕೊಂಡು ಹೋಗ್ತಾರೆ ಸರ್ ಅವರು. ಹ್ಞೂ ಸರ್, ಹ್ಞೂ ಸರ್, ಅದೇ ಸಮಸ್ಯೆ ಸರ್, ಸಿಕ್ಕಾಪಟ್ಟೆ ಸಮಸ್ಯೆ ಸರ್. ಇಲ್ಲಿ ಬಂದು ಇಲ್ಲೊಂದು ಗಾಡಿ ಹತ್ತಕ್ಕಾಗಲ್ಲ ಸರ್, ಹಂಗೆ ನಿಂತ್ಕೊಂಡ್ಬಿಟ್ಟಾಗ ಫುಲ್ ಏಕಾಗಿ ಗಾಡಿಗಳು ನಿಂತ್ಕೊಂಡ್ಬಿಡ್ತಾವೆ ಸರ್. ಇಲ್ಲಿ ಸದ್ಯ ಕಾರ್ಪೊರೇಟರ್ಗಳು ಇಲ್ಲದೆ ಇರೋದ್ರಿಂದ ಅಧಿಕಾರಿಗಳು ನಮ್ಮ ಮಾತು ಕೇಳ್ತಿಲ್ಲ. BBMP ಚುನಾವಣೆ ತಕ್ಷಣ ನಡೆದ್ರೆ ಕನಿಷ್ಠ ಪಕ್ಷ ನಮ್ಮ ವಾರ್ಡ್ನ ಕಾರ್ಪೊರೇಟರ್ ಹತ್ತಿರ ಹೋಗಿ ಜಗಳ ಆಡಿದ್ದು ಸಮಸ್ಯೆ ಬಗೆಹರಿಸಿಕೊಳ್ಬಹುದು ಅಂತ ಜನ ಹೇಳ್ತಿದ್ದಾರೆ. ನೋಡಿದ್ರಲ್ಲ, ಇದು ಗಂಗೇನಹಳ್ಳಿ ವಾರ್ಡ್ನ ಜನರ ಸಮಸ್ಯೆ ಆಗಿರುವಂಥದ್ದು. ಇಲ್ಲಿ ಮೂರು ಜನ CMಗಳು, ಮಾಜಿ CMಗಳ ಮನೆಗಳು ಇದ್ರೂ ಕೂಡ ಇನ್ನೂ ಕೂಡ ಏನು ಅಭಿವೃದ್ಧಿ ಅನ್ನೋದು 50-50 ಇರುವಂಥದ್ದು. ಸಾಕಷ್ಟು ಅಭಿವೃದ್ಧಿಗಳು ಕೆಲಸ ಆಗಬೇಕು ಅಂತ ಹೇಳಿ ಜನ ಹೇಳ್ತಿರುವಂಥದ್ದು. ಜನಪ್ರತಿನಿಧಿಗಳು, ಅದರಲ್ಲೂ ಕೂಡ ಸ್ಥಳೀಯ ಜನಪ್ರತಿನಿಧಿಗಳು ಸಿಕ್ಕಿದ್ರೆ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕ್ಕೆ ಬಹಳ ಅನುಕೂಲ ಆಗುತ್ತೆ. ಪ್ರತಿಯೊಂದಕ್ಕೂ ಕೂಡ MLA ಬಳಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಜನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಶ್ರೀನಿವಾಸ್ ಚಂದ್ರ, ಪಬ್ಲಿಕ್ ನ್ಯೂಸ್.